ಕ್ರಾಮ್ ಕ್ರೀಮ್ ಕ್ರೌಮ್ ಸಹ ಭೌಮಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ವೃಶ್ಚಿಕ ರಾಶಿಯವರ 5 ರಹಸ್ಯ ಡಾರ್ಕ್ ಸೀಕ್ರೆಟ್ ಗುಣಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕಾಲಪುರುಷನ ಕುಂಡಲಿಯ 12 ರಾಶಿಗಳಲ್ಲಿ ವೃಶ್ಚಿಕ ರಾಶಿ 8ನೇ ರಾಶಿಯಾಗಿದೆ ಹಾಗೂ ಆಳವಾದ ರಹಸ್ಯವಾದಂತಹ ಗುಪ್ತಗಾಮಿನಿಯಂತಹ ಮನಸ್ಸಿನವರು. ವೃಶ್ಚಿಕ ರಾಶಿಯವರ ಮೊದಲನೆಯ ಡಾರ್ಕ್ ಸೀಕ್ರೆಟ್ ಆಳವಾದ ಗುಪ್ತ ಭಾವನೆಗಳು. ವೃಶ್ಚಿಕ ರಾಶಿಯವರು ಹೊರಗೆ ತುಂಬ ಶಾಂತವಾಗಿ ತುಂಬ ಕೂಲಾಗಿ ಕಾಣಿಸುತ್ತಾರೆ, ಆದರೆ ಇವರ ಒಳಮನಸ್ಸು ಒಂದು ಸಮುದ್ರದಂತೆ ಆಳವಾದದು. ಇವರ ಕೋಪ ಆವೇಶ ಭೂಮಿಯ ಮೇಲೆ 10% ಅಷ್ಟೇ ತೋರಿಸುತ್ತಾರೆ. ಇನ್ನುಳಿದ 90% ಕೋಪವನ್ನು ಪಾತಾಳದೊಳಗೆ, ಅಂದರೆ ಮನಸ್ಸಿನ ಪಾತಾಳದೊಳಗೆ ಅಡಗಿಸಿ ಇಟ್ಟುಕೊಂಡಿರುತ್ತಾರೆ. ನೋವು, ಕೋಪ, ಅಸಮಾಧಾನ, ಪ್ರೀತಿ, ಅಸೂಯೆ ಎಲ್ಲವನ್ನು ಇವರು ಮನಸ್ಸಿನೊಳಗೆ ಮರೆಮಾಚುತ್ತಾರೆ. ಇವರ ದೊಡ್ಡ ಡಾರ್ಕ್ ಸೀಕ್ರೆಟ್ ಏನು ಅಂದರೆ ನಾನು ಸರಿ ಇದ್ದೇನೆ ಎಂಬಂತಹ ನಟನೆ ಮಾಡುವುದು. ಇವರ ಮೌನ ದುರ್ಬಲತೆ ಅಲ್ಲ, ಇವರ ಮೌನ ಇವರ ಮನಸ್ಸಿನ ಒಳಗಿನ ದೊಡ್ಡ ಬಿರುಗಾಳಿ. ಹೆಚ್ಚು ದಿನ ಈ ಭಾವನೆಗಳನ್ನು ಒತ್ತಿ ಹಿಡಿದರೆ ಒಂದು ದಿನ ಸ್ಫೋಟ ಆಗುವಂತಹ ಸಾಧ್ಯತೆ ಇರುತ್ತದೆ. ಮೇಷರಾಶಿಯ ಅಧಿಪತಿನೂ ಮಂಗಳ ಗ್ರಹ, ವೃಶ್ಚಿಕ ರಾಶಿಯ ಅಧಿಪತಿನೂ ಮಂಗಳ ಗ್ರಹ. ಮೇಷರಾಶಿಯವರು ತನ್ನ ಕೋಪವನ್ನು ಎಕ್ಸ್ಪ್ರೆಸ್ ಮಾಡುತ್ತಾರೆ, ಆದರೆ ವೃಶ್ಚಿಕ ರಾಶಿಯವರು ಹಾಗಲ್ಲ. ಕೋಪವನ್ನು ಮನಸ್ಸಿನಲ್ಲಿಯೇ ಮರೆಮಾಚುತ್ತಾರೆ. ಸಮಯ ಬಂದಾಗ ಆ ಜ್ವಾಲಾಮುಖಿ ವಿಸ್ಫೋಟವಾಗುತ್ತದೆ. ಮೊದಲಿಗೆ ಸೈಲೆಂಟ್ ಆಗಿರುತ್ತಾರೆ, ನಂತರ ವೈಲೆಂಟ್ ಆಗುತ್ತಾರೆ. ವೃಶ್ಚಿಕ ರಾಶಿಯವರ ಎರಡನೆಯ ಡಾರ್ಕ್ ಸೀಕ್ರೆಟ್ ಸೈಲೆಂಟ್ ರಿವೆಂಜ್. ಇವರ ಮನಸ್ಥಿತಿ ಹೇಗಿರುತ್ತದೆ ಎಂದರೆ ತಕ್ಷಣ ಪ್ರತಿಕ್ರಿಯೆ ಮಾಡದೆ ಸಮಯ ಬಂದಾಗ ಕಾದು ಪ್ರತೀಕಾರ ತೀರಿಸಿಕೊಳ್ಳುವಂತಹ ಗುಣ. ಇವರಿಗೆ ಯಾರಾದರೂ ಮೋಸ ಮಾಡಿದರೆ, ಬೆನ್ನ ಹಿಂದೆ ಅಸಭ್ಯವಾಗಿ ಮಾತನಾಡಿದರೆ, ನಂಬಿಕೆ ದ್ರೋಹ ಮಾಡಿದರೆ ತಕ್ಷಣ ಪ್ರತಿಕ್ರಿಯಿಸದೆ ಸಮಯವನ್ನು ಕಾದು ಶಾಂತವಾಗಿ ಪ್ರತೀಕಾರ ತೀರಿಸಿಕೊಳ್ಳುತ್ತಾರೆ. ಇವರ ಪ್ರತೀಕಾರ ಶಬ್ದವಿಲ್ಲದೆ ಬಹಳ ನಿಶ್ಶಬ್ದವಾಗಿ ನಡೆಯುತ್ತದೆ, ಆದರೆ ಇದರ ಪರಿಣಾಮ ಬಹಳ ಗಂಭೀರವಾಗಿರುತ್ತದೆ. ವೃಶ್ಚಿಕ ರಾಶಿಯವರು ತನ್ನ ಶತ್ರುಗಳ ಮುಖವನ್ನು ಹಾಗೂ ಅವರು ಆಡಿದ ಮಾತುಗಳನ್ನು ಎಂದಿಗೂ ಮರೆಯುವುದಿಲ್ಲ. ಇವರ ಪ್ರತೀಕಾರ ಹೇಗಿರುತ್ತೆ ಎಂದರೆ ಶತ್ರುಗಳಿಗೆ ಈ ಭೂಮಿಯ ಮೇಲೇನೆ ನರಕ ತೋರಿಸುತ್ತಾರೆ. ವೃಶ್ಚಿಕ ರಾಶಿಯವರ ಪ್ರತೀಕಾರ ಈ ಜನ್ಮದಲ್ಲಿ ಅಪರಿಪೂರ್ಣವಾದರೆ ತನ್ನ ಪ್ರತೀಕಾರವನ್ನು ಮುಂದಿನ ಜನ್ಮದಲ್ಲಿಯೂ ಮರೆಯದೆ ತೀರಿಸಿಕೊಳ್ಳುವವರು. ಆದ್ದರಿಂದ ವೃಶ್ಚಿಕ ರಾಶಿಯವರ ಜೊತೆ ಶತ್ರುತ್ವ ಕಟ್ಟಿಕೊಳ್ಳುವ ಮೊದಲು ತುಂಬ ಕೇರ್ಫುಲ್ ಆಗಿ ಇರಿ. ವೃಶ್ಚಿಕ ರಾಶಿಯವರ ಮೂರನೆಯ ಡಾರ್ಕ್ ಸೀಕ್ರೆಟ್ ಎಕ್ಸ್ಟ್ರೀಮ್ ಟ್ರಸ್ಟ್ ಇಶ್ಯೂಸ್ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ನಂಬಿಕೆ ಅನ್ನುವುದು ದೊಡ್ಡ ವಿಷಯ. ಒಬ್ಬರನ್ನು ನಂಬಲು ಸಮಯವನ್ನು ತೆಗೆದುಕೊಂಡು ಅವರನ್ನು ಎಲ್ಲ ರೀತಿಯಲ್ಲಿಯೂ ಪರೀಕ್ಷೆ ಮಾಡಿ ಪರಿಸ್ಥಿತಿಯನ್ನು ಅಳೆದು ತೂಗಿ ನೋಡುತ್ತಾರೆ. ಇವರು ಪ್ರಶ್ನೆ ಕೇಳೋದಿಲ್ಲ, ಆದರೆ ಒಳಗೊಳಗೆ ಎಲ್ಲವನ್ನು ಗಮನಿಸುತ್ತಾರೆ, ಅನಲೈಸ್ ಮಾಡುತ್ತಾರೆ. ಇವರನ್ನು ನ್ಯಾಚುರಲ್ ಲೈ ಡಿಟೆಕ್ಟರ್ ಅಂತಾನೆ ಕರೀಬಹುದು. ಇವರು ಹುಟ್ಟುವಾಗಲೇ ಪ್ರಕೃತಿ ಲೈ ಡಿಟೆಕ್ಟಿವ್ ಮಷೀನನ್ನು ಇವರೊಳಗೆ ಇನ್ಸ್ಟಾಲ್ ಮಾಡಿ ಕಳಿಸಿರುತ್ತದೆ. ಇವರು ಯುವಾವಸ್ಥೆಯಲ್ಲಿ ಸುಳ್ಳು ಹೇಳುವವರನ್ನು ತಕ್ಷಣವೇ ಕಂಡುಹಿಡಿಯುತ್ತಾರೆ. ನಿಮ್ಮ ಕಣ್ಣಿನ ಮೂಮೆಂಟ್ಸ್ ಹಾಗೂ ನಿಮ್ಮ ಎಕ್ಸ್ಪ್ರೆಷನ್ನನ್ನು ನೋಡಿಯೇ ಎದುರುಗಡೆ ಇರುವಂತಹ ವ್ಯಕ್ತಿಯ ನಗು, ಮಾತು, ವರ್ತನೆಯಿಂದ ಬಹಳ ಸುಲಭವಾಗಿ ಕಂಡುಹಿಡಿಯುತ್ತಾರೆ. ಆದ್ದರಿಂದ ನಿಮಗೆ ವೃಶ್ಚಿಕ ರಾಶಿಯ ಜೀವನ ಸಂಗಾತಿ, ವೃಶ್ಚಿಕ ರಾಶಿಯ ಸ್ನೇಹಿತರಿದ್ದರೆ ಅವರ ಜೊತೆ ಸತ್ಯವನ್ನೇ ಮಾತನಾಡಲು ಪ್ರಯತ್ನ ಮಾಡಿ. ಒಂದು ಬಾರಿ ಇವರ ನಂಬಿಕೆಯನ್ನು ಕಳೆದುಕೊಂಡರೆ ಮತ್ತೆ ಅವರನ್ನು ಕನ್ವಿನ್ಸ್ ಮಾಡುವುದು ಬಹಳ ಕಷ್ಟಕರ. ವೃಶ್ಚಿಕ ರಾಶಿಯವರ ನಾಲ್ಕನೆಯ ಡಾರ್ಕ್ ಸೀಕ್ರೆಟ್ ಕಂಟ್ರೋಲ್ ಹಾಗೂ ಪೊಸೆಸಿವ್ ನೇಚರ್. ವೃಶ್ಚಿಕ ರಾಶಿಯವರು ಕಂಟ್ರೋಲ್ ಮಾಡುವಂತಹ ಸ್ವಭಾವವನ್ನು ಹೊಂದಿರುತ್ತಾರೆ. ಸಂಬಂಧಗಳಲ್ಲಿ ತನ್ನ ಲೈಫ್ ಪಾರ್ಟ್ನರ್ ಮೇಲೆ, ತನ್ನ ಫ್ಯಾಮಿಲಿ ಅವರ ಮೇಲೆ, ಕ್ಲೋಸ್ ಫ್ರೆಂಡ್ಸ್ ಮೇಲೆ ಇವರಿಗೆ ಎಲ್ಲರೂ ತನ್ನ ಹಿಡಿತದಲ್ಲಿರಬೇಕು ಎನ್ನುವಂತಹ ಭಾವನೆಯನ್ನು ಇಟ್ಟುಕೊಂಡಿದ್ದರು. ಇದನ್ನು ಇವರು ಮುಚ್ಚಿಡುತ್ತಾರೆ. ನಾನು ನಿನಗೆ ಒಳ್ಳೆಯದನ್ನೇ ಹೇಳ್ತಾ ಇದ್ದೇನೆ, ನಿನ್ನ ಮೇಲಿನ ಕಾಳಜಿಯಿಂದ ಹೀಗೆಲ್ಲ ಮಾಡ್ತಾ ಇದ್ದೇನೆ ಎಂದು ಹೇಳುತ್ತಾರೆ. ಆದರೆ ಒಳಗಿನಿಂದ ಇದು ಪೊಸೆಸಿವ್ನೆಸ್ ಹಾಗೂ ಫಿಯರ್ ಆಫ್ ಲಾಸ್ ಆಗಿರುತ್ತದೆ. ಇದನ್ನು ಬ್ಯಾಲೆನ್ಸ್ ಮಾಡದಿದ್ದರೆ ಸಂಬಂಧಗಳಲ್ಲಿ ಸಮಸ್ಯೆ ಉಂಟಾಗಬಹುದು. ವೃಶ್ಚಿಕ ರಾಶಿಯವರ ಐದನೆಯ ಡಾರ್ಕ್ ಸೀಕ್ರೆಟ್ ಇವರು ಎಲ್ಲರಿಗೂ ಎಲ್ಲವನ್ನು ಹೇಳುವವರಲ್ಲ. ಡಬಲ್ ಲೈಫ್
ಹಾಗೂ ಸೀಕ್ರೆಟ್ ನೇಚರ್. ಒಂದು ಜೀವನ ಹೊರಗೆ, ಮತ್ತೊಂದು ಜೀವನ ಅಂತರಾತ್ಮದ ಒಳಗೆ ಒಂದೇ ಸಮಯದಲ್ಲಿ ನಗುತ್ತಿರುತ್ತಾರೆ. ಆದರೆ ಮನಸ್ಸಿನ ಒಳಗೆ ಯುದ್ಧ ನಡೆಯುತ್ತಿರುತ್ತದೆ. ಇವರ ಜೀವನದಲ್ಲಿ ರಹಸ್ಯಗಳು ಎಂದಿಗೂ ಮುಗಿಯುವುದಿಲ್ಲ. ಈ ರಹಸ್ಯವೇ ಇವರ ರಕ್ಷಾ ಕವಚವಾಗಿರುತ್ತದೆ. ವೃಶ್ಚಿಕ ರಾಶಿಯವರು ತನ್ನ ಸುತ್ತಲೂ ರಹಸ್ಯದ ಚಕ್ರವ್ಯೂಹವನ್ನು ಕಟ್ಟಿಕೊಂಡಿರುತ್ತಾರೆ. ಈ ಚಕ್ರವ್ಯೂಹವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ವೃಶ್ಚಿಕ ರಾಶಿಯವರು ತನ್ನ ಡಾರ್ಕ್ ಸೈಡನ್ನು ಕಂಟ್ರೋಲ್ ಮಾಡದಿದ್ದರೆ ಡಿಪ್ರೆಷನ್, ಅಬ್ಸೆಷನ್, ಎಕ್ಸ್ಟ್ರೀಮ್ ಜೆಲಸ್ ಹಾಗೂ ಎಮೋಷನಲ್ ಐಸೋಲೇಷನ್ಗೆ ಒಳಗಾಗುತ್ತಾರೆ. ಮೆಡಿಟೇಷನ್ ಮಾಡುವುದು, ಆಧ್ಯಾತ್ಮಿಕತೆಯ ಹಾದಿಯಲ್ಲಿ ಇದ್ದರೆ ಮಾನಸಿಕ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳಬಹುದು. ವೃಶ್ಚಿಕ ರಾಶಿಯವರು ಸರಿಯಾದ ದಿಕ್ಕಿನಲ್ಲಿ ಹೋದರೆ ಅದ್ಭುತ ಲೀಡರ್ಗಳಾಗಬಹುದು. ಲೈಫ್ ಲಾಂಗ್ ಲಾಯಲ್ ಆಗಿರುವಂತಹ ಸ್ಟ್ರಾಂಗ್ ಡಿಸಿಷನ್ ಮೇಕರ್ಸ್, ಕ್ರೈಸಿಸ್ ಹ್ಯಾಂಡಲ್ ಮಾಡುವಂತಹ ಶಕ್ತಿ ಉಳ್ಳವರು, ಗುಪ್ತ ಜ್ಞಾನ, ತಂತ್ರ, ರಿಸರ್ಚ್ಗೆ ಸೂಕ್ತವಾಗಿರುವಂತಹ ಅತ್ಯದ್ಭುತ ವ್ಯಕ್ತಿಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.